ಕಷ್ಟದೊಳಗಿರುವಾಗ ಅವರನ್ನು ನೋಡಿ ಇವ್ರು ಖುಷಿ ಪಡ್ತಾ ಇರ್ತಾರೆ. ಅವ್ರಿಗೇನಾರು ಒಳ್ಳೇದಾತು ಅಂತಂತಂದ್ರೆ ಒಳಗೆ ಕಸಿವಿಸಿನೇ ಪಡ್ತಾರೆ ರೀ. ಸಿಕ್ಕಾಪಟ್ಟೆ ಕಸಿವಿಸಿ ಆಗ್ತದೆ ರೀ. ಏನೋ ಆಗ್ತದೆ ಅಂದ್ಕೊಂಡಿದ್ದೆ, ಆಗಲಿಲ್ಲ, ಮತ್ತು ಉಳ್ಕೊಂಡ ಮಗ ಅಂತೇಳಿ ಅಂತಾರೆ ಅವ್ರು. ಎಷ್ಟು ಮಜಾ ಇರ್ತಾರ ಅಂತೇಳಿ ಅವ ಇಡೀ ಜೀವನದ ತುಂಬೆಲ್ಲ ಬರೀ ಬೆಂಕಿ ಹಚ್ಚೋ ಕೆಲಸನ ಮಾಡಿದ್ನಂತ. ಬೆಂಕಿ ಹಚ್ಚೋದನ್ನು ಗೊತ್ತಲ್ರಿ, ಕಡ್ಡಿ ಕೆರೆಲ್ದನೆ ಬೆಂಕಿ ಹಚ್ಚೋವು ಇವು. ಗಂಡ ಹೆಂಡತಿ ನಗತಿದ್ರು ಅಂತಂತಂದ್ರೆ ಬೆಂಕಿ ಹಚ್ಚೋದು, ಅಕ್ಕಪಕ್ಕದ ಮನೆಯವರು ಸಂತೋಷವಾಗಿ ಅದಾರ ಅಂದ್ರೆ ಬೆಂಕಿ ಹಚ್ಚೋದು, ಅವ್ರೊಂದು ಚಲೋ ಮನೆ ಕಟ್ಕೊಳಗತ್ತಾರಂದ್ರೆ ಬೆಂಕಿ ಹಚ್ಚೋದು, ಅವ್ರು ಒಂದಿಷ್ಟು ಆರಾಮಾಗಿ ಅದಾರ ಅಂತಂದ್ರೆ ಬೆಂಕಿ ಹಚ್ಚೋದು. ಹೆಂಗೆ ಹತ್ತೈತಿ ಅಂತ ವಿಚಾರ ಮಾಡಿದವನ ಹಚ್ಚೇ ಬಿಡ್ತಿದ್ದ. ಕೆಲವೊಬ್ರಿಗೆ ಅದು ಟೆಕ್ನಿಕ್ ಭಾಳ ಚಲೋ ಇರ್ತೈತ್ರಿ. ಹುಟ್ಟುತ್ತಲೇ ಅವ್ರ ಕೈಯಾಗಿ ಏನು ಗೇರಿ ಇರ್ತೈತೆ ಏನು ಸುದ್ದಿ ಗೊತ್ತಿಲ್ಲ. ಇಟ್ಟರು ಫಿಟ್ಟಿಂಗ್ ಅಂತಂತಂದ್ರೆ ಹುಸಿನೇ ಹೋಗಂಗಿಲ್ಲ ಅವರು, ಅಷ್ಟು ಚಂದ ಫಿಟ್ಟಿಂಗ್ ಇಡ್ತಾರೆ ರೀ. ಇವನು ಹಂಗಿದ್ದ. ಅವನಿಗೆ ಒಬ್ಬನೇ ಮಗ ಇದ್ದ, ಹೆಂಡತಿ ಮತ್ತು ಮುಂದೆ ಮಕ್ಕಳು ಇದ್ದಂಗೆ ಕಾಣಂಗಿಲ್ಲ. ಇವ ಒಬ್ಬವ, ಮಗ ಒಬ್ಬವ. ಮಗನಿಗೆ ಗೊತ್ತಿತ್ತು ನಮ್ಮಪ್ಪ ಇಂಥ ಒಳ್ಳೆ ಕೆಲಸ ಮಾಡ್ಕೊಂತ ಅಡ್ಡಾಡ್ತಾನೆ, ಬೆಂಕಿ ಹಚ್ಚೋ ಕೆಲಸ, ಅದಕ್ಕೆ ಇವನು ಗುಣ ನಾ ಕಲಿಯೋದು ಬೇಡ ಅಂತ ತಿಳ್ಕೊಂಡು ಒಂಚೂರು ಡಿಸ್ಟೆನ್ಸ್ ಕಾಪಾಡ್ಕೊಂಡ ಜೀವನ ಮಾಡಿದ್ದವ. ಊರಾಗ ಚಲೋರ ಸಂಘ ಮಾಡ್ಕೊಂಡು ಚಲೋದನ್ನು ಕಲ್ಕೊಂಡು ಒಟ್ಟು ದುಡಿಮೆ ಮಾಡಿಕೊಂಡು ಜೀವನ ಮಾಡ್ತಿದ್ದ. ಇವಂದು ಹಂಗಲ್ಲ, ಅಪ್ಪಂದು ಚಾಳಿ, ಸಾಯ ಮಟ್ಟನೂ ಅದ ಚಾಳಿ. ಕಲ್ತು ಗುಣ ಕಲ್ಲಾಗ ಹೋದ್ರು ಬಿಡಂಗಿಲ್ಲ ಅಂತ್ರಿ, ಹಂಗಿದ್ದೀವ. ಒಂದು ದಿವಸ ಇವನಿಗೆ ಆರಾಮಿಲ್ದಂಗೆ ಆತು. ಆರಾಮಿಲ್ದಂಗೆ ಆದ ಬಳಿಕ ಒಟ್ಟ ಡಾಕ್ಟ್ರ್ ಹತ್ತಕ್ಕೆಲ್ಲ ತೋರಿಸದ, ಆರಾಮಾಗಲಿಲ್ಲ. ನಾನು ಮುಗೀತು ಬಿಡೋ ಕತಿ, ಇನ್ನು ನಾ ಬದುಕಂಗೆ ಕಾಣಂಗಿಲ್ಲ ಅಂತ ವಿಚಾರ ಮಾಡ್ದವ. ನಾನು ಹೆಂಗೂ ಸಾಯ್ತೀನಿ, ಬದುಕಂಗೆ ಕಾಣಂಗಿಲ್ಲ, ಮತ್ತೇನು ಮಾಡೋದು? ಈ ಊರೊಳಗೆ ಒಂದು ಶಾಶ್ವತವಾಗಿ ಕೊನೆಯದಾಗಿ ಬೆಂಕಿ ಹಚ್ಚಿ ಹೋಗಬೇಕು. ಯಾಕಂತಂದ್ರೆ ನನ್ನ ಮಗ ಅಷ್ಟು ಶಾಣೆ ಅಲ್ಲ, ಬೆಂಕಿ ಹಚ್ಚುವಷ್ಟು ಶಾಣೆ ಅಲ್ಲ, ನನ್ನ ಉದ್ಯೋಗನ ಮುಂದುವರ್ಸ್ಕೊಂಡು ಹೋಗುವಷ್ಟು ಶಾಣೆ ಅಲ್ಲ. ನೋಡೋಣ, ಒಂದು ಮಾತು ವಿಚಾರ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಮಗ ಮನೆಗೆ ಬಂದ ಬಳಿಕ ಮಗನ ಕರೆದು ಹೇಳ್ದ, ನೋಡಪ್ಪ ನಂದಂತೂ ಮುಗೀತು, ಭಾಳ ದಿವಸ ಬದುಕಂಗೆ ಕಾಣಂಗಿಲ್ಲ, ಆರಾಮಾಗವಲ್ದು, ನಾ ಸಾಯ್ತೀನಿ. ನಾ ಸತ್ನಿ ಅಂತಂತಂದ್ರೆ ನನ್ನ ಕೆಲಸ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು. ನಿಂದೇನು ಕೆಲಸ ಅಂತಂದ, ಅದೇ ಊರಾಗ ಯಾರು ನಕ್ಕೊಂತ ಇರಬಾರ್ದು, ಸಂತೋಷವಾಗಿರಬಾರ್ದು, ಚಲೋ ಮನೆ ಕಟ್ಕೋಬಾರ್ದು, ಚಲೋತ್ನಾಗಿ ಬಾಳೆ ಮಾಡಬಾರ್ದು. ಆ ಕೆಲಸವನ್ನು ನೀನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಂತಂದ. ಮಗ ಬೈದ, ಸಾಯಾಕತ್ತಿದೆ, ಒಂದು ಚಲೋ ವಿಚಾರ ಮಾಡು, ಬರೀ ಇದ ಬುದ್ಧಿ ಏನಂತ ತಿಳ್ಕೊಂಡು ಬೈದ. ಮುದುಕೋಗ ಸಿಟ್ಟು ಬಂತ್ರಿ. ನನ್ನ ಮಗ ಆಗಿದ್ದೆ ಅಂತಂತಂದ್ರೆ ನಾನು ಹೇಳಿದಕ್ಕೆ ಹ್ಞೂ ಅಂತಿದ್ದಿ, ನೀನು ನನ್ನ ಮಗ ಅಲ್ಲ ನೀನು ಅಂತ ತಿಳ್ಕೊಂಡು ಬೈದ. ನಿನ್ನ ಕೈಲಿಂದ ಆಗಂಗಿಲ್ಲ ಅಂತ ಗೊತ್ತಿತ್ತು, ಆದರೂ ಒಂದು ಮಾತು ಕೇಳಿದ್ದೀನಿ, ಆಗಂಗಿಲ್ಲ, ನಡೆಯತ್ತಗಂತ ತಿಳ್ಕೊಂಡಂತಂದು ಈ ಕೆಲಸ ನಾನಾ ಮಾಡ್ತೀನಿ ಅಂತಂದವ. ಅಲ್ಲಿಂದ ಎದ್ದು ಬಂದನ್ರಿ. ಹಿಂಗೆ ಒಂದು ಚೌಡಿ ಕಟ್ಟಿ ಇತ್ತು. ಚೌಡಿ ಕಟ್ಟಿ ಮ್ಯಾಲೆ ಗೌಡ್ರು, ಕುಲಕರ್ಣಿಯವರು, ತಳವಾರು, ಊರಾಗ ಹಿರಿಯರು ಅವ್ರು ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ರು. ದಿನ ಅವ್ರದ್ದು ಕೆಲಸ ಅದ, ಮಾತಾಡಕತ್ತಿದ್ರು. ಇವ ಕೋಲ್ ಹಿಡ್ಕೊಂಡು ಒಂದು ಹೊಚ್ಕೊಂಡು ಕೆಮ್ಕೊಂತ ಉಗುಳ್ಕೊ ಅಂತ ಬಂದ. ಅವನು ನೋಡಿದ ತಕ್ಷಣವೇ ಇವ್ರು ಮುಖ ಮುಚ್ಕೊಂಡ್ರು. ಅವನು ಇವ ಯಾಕೆ ಬಂದಿರಲಿಪ್ಪ, ಯಾರಿಗೆ ಬೆಂಕಿ ಹಚ್ತಾನ, ನಾವು ನಾವು ಮಾತಾಡ್ಕೊಂತ ಕುಂತೀವಿ ಶಿವ ಅಂತೇಳಿ. ಈ ಮಗನ ಮುಖ ನೋಡಿದ್ರು ಒಂದು ಕೆಲಸನೂ ಆಗಂಗಿಲ್ಲ ಅಂತ ತಿಳ್ಕೊಂಡು ಅವರು ಅಂದು ಮುಖ ಮುಚ್ಕೊಂಡ್ರು. ಅವ ಏನು ಬಿಡಲಿಲ್ಲ, ನಿಧಾನಕ್ಕೆ ಬಂದ. ಎದ್ದು ಹೋಗೋಕ್ಕೂ ತ್ರಾಸು, ಇವರಿಗೆ ಕುಂಡ್ರಾಕೂ ತ್ರಾಸು. ಏನು ಮಾಡೋದು, ಬಂದ ಬಿಟ್ಟನ ಅಂತ ತಿಳ್ಕೊಂಡ ತಕ್ಷಣ ಗೌಡ್ರ ಅಂತೇಳಂತಂದ. ಗೌಡ್ರ ಏನಪ್ಪ ಆರಾಮದಿಯನ? ಎಲ್ಲಿ ಆರಾಮ್ರಿ, ಎಲ್ಲ ಆರಾಮ, ತಪ್ಪೈತಿ, ಇನ್ನು ಭಾಳ ದಿವ್ಸ ಬದುಕಂಗಿಲ್ಲ ಅಂದವ. ಹೌದಾ, ಮತ್ತು ಎಲ್ಲರೂ ತೋರಿಸ್ಕೋಬೇಕಿಲ್ಲ? ಎಲ್ಲ ತೋರಿಸ್ಕೊಂಡಿನಿ ರೀ, ಮುಗ್ದೈತಿ, ಇನ್ನು ಕೆಲಸ ಆಗಂಗಿಲ್ಲ, ನಾ ಸಾಯ್ತೀನಿ ರೀ. ಹೌದೇನ ಅಂತ ತಿಳ್ಕೊಂಡಂತಂದ್ರು. ಮನಸ್ಸಿನೊಳಗಂದ್ರು ಚಲೋ ಆತಪ್ಪ, ಇವನ್ ಕತಿ ಮುಗಿದಿದ್ದಕ್ಕೆ ಅವನು ನಮ್ಮೂರಾಗಿಂದ ಒಂದು ಹುಳ ಪೀಡ ತೊಲಗತೈತಿ ಅಂತಂತಂದರು. ಪೀಡ ತೊಲಗಿ ಹೋಗ್ತೈತಿ ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ಅನ್ಕೊಂಡ್ರು. ಅವಾಗ ಅವ ಹೇಳ್ದ, ಗೌಡ್ರ ಒಂದು ನಾನು ಮಾತು ನಡೆಸ್ಕೊಡ್ಬೇಕ್ರಿ, ಎಲ್ಲ ಹಿರಿಯರು ಇಲ್ಲೇ ಅದೀರಿ ಅಂತೇಳಂತಂದು. ಏನು ನಡೆಸ್ಕೊಡ್ಬೇಕು? ಏನು ನಾಳೆಗೆ ಸತ್ತ ಬಳಿಕ ಹೆಣ ಒಯ್ದು ಹೋಗಿ ಅಂತೇಳಂತಾನ ಅಂತ ತಿಳ್ಕೊಂಡು ಅವ್ರು ಅಂದಾರ. ಅವ ಹೇಳ್ದ, ನಿಮಗೆ ಗೊತ್ತೈತಿ, ನಾವಂತೂ ನನ್ನ ಜೀವನದೊಳಗೆ ಒಂದೂ ಒಳ್ಳೆ ಕೆಲಸ ಮಾಡಿಲ್ಲ. ಈ ಊರೊಳಗೆ ಯಾರು ನಕ್ಕೊಂತದಾರ ಅವ್ರ ಮನೆಗೆಲ್ಲ ಬೆಂಕಿ ಹಚ್ಕೊಂತ ಬಂದಿದ್ದೀನಿ.
ನಿಮಗಂತೂ ಗೊತ್ತೈತಿ, ಸುತ್ತಲ ಹಳ್ಳಿಗೂ ಗೊತ್ತೈತಿ. ಗೊತ್ತೈತಿ ಅಂತಂದ್ರು ಓಸು ಮಂದಿ. ಎಲ್ಲರಿಗೆ ಗೊತ್ತಿರೋದೈತಿ ಅಂತ ಓಸು ಮಂದಿ ಅಂದರು. ಅದಕ್ಕೆ ನಾನು ನಾಳೆಗೆ ಸತ್ನಿ ಅಂತೇಳಂತಂದ್ರೆ ನಮ್ಮೂರು ಸೀಮೆಯಾಗ ಹುಗಿಬೇಡ್ರಿ. ಹುಗಿದ್ರಿ ಅಂತೇಳಂತಂದ್ರೆ ನಮ್ಮೂರಿಗೆ ನನ್ನಂಥ ಪಾಪಿ ಮನುಷ್ಯನ ಹುಗಿದ್ರೆ ಮಳಿ ಬೆಳಿ ಆಗ್ಲಿಕ್ಕಿಲ್ಲ, ಪಕ್ಕದ ಊರು ಸೀಮೆಯಾಗ ಒಯ್ದು ಹುಗಿರಿ ಅಂತೇಳಂತಂದ. ಕರೆಕ್ಟ್ ಹೇಳ್ತಾನವ. ಈಗರ ಬುದ್ಧಿ ಬಂತಲ್ಲ ಇವನಿಗೆ. ನಾ ಏನೋ ಹೇಳಕ್ಕೆ ಬಂದಾನ ಅಂತ ತಿಳ್ಕೊಂಡು ನಾವು ಅಂದ್ಕೊಂಡಿದ್ವಿ, ಆದರೆ ಇದು ಕರೆಕ್ಟಾಗಿ ಹೇಳಕತ್ತೇನವ. ಇವ್ರು ಮಾತಾಡಿದ್ರಿ. ಖರೆ ಐತಪ್ಪ ನೀ ಹೇಳಿದ್ದು, ನೀ ಹೇಳ್ದಂಗೆ ಮಾಡ್ತೀವಿ, ನೀ ಯಾವ ಊರು ಸೀಮೆಯಾಗ ಹೇಳ್ತಿ ಆ ಊರು ಸೀಮೆಯಾಗ ಹೋಗಿತ್ತೀವಿ ಅಂತೇಳಂತಂದ್ರು. ಇದೇ ಊರು ಸೀಮೆಯಾಗ ಹೋಗಿರಿ, ಪಕ್ಕದ ಊರು ಸೀಮೆಯಾಗ ಒಂದು ಊರು ಹೆಸರು ಹೇಳ್ದ. ಅದ ಊರು ಸೀಮೆಯಾಗ ಹೋಗಿಬೇಕ್ರಿ ನಾನು. ಅದ ಊರು ಸೀಮೆಯಾಗ ಹೋಗಿತ್ತೀವಿ ನಿನ್ನ ಗೌಡ್ರಿ ಅವರು. ಇವ ಹೇಳೋದು ಖರೆ ಐತಿ. ನಾಳೆಗೆ ಮಳಿ ಬೆಳಿ ಆಗಲಿಲ್ಲ ನಮ್ಮೂರಿಗೆ ಅಂತಂದ್ರೆ ಏನು ಮಾಡ್ಬೇಕು? ಹಂಗಾರೆ ನೀವು ಬಾಯಿಲೆ ಹೇಳಿದ್ರೆ ನಾ ಕೇಳಂಗಿಲ್ರಿ, ಮಾತು ಕೊಡ್ರಿ ಅಂತೇಳಂತಂದ. ಆಗ ಮಾತು ಕೊಡೋದು ಅಂತೇಳಂತಂದ್ರೆ ಬಾಂಡ್ ಮೇಲೆ ಕೋರ್ಟ್ನೊಳಗೆ ಬರೆದು ಕೊಟ್ಟಂಗ್ರಿ ಆಗಿನ ಕಾಲ. ಮಾತು ಕೊಡ್ರಿ ಅಂತ ತಿಳ್ಕೊಂಡು ಕೈ ಮಾಡ್ದ. ಎಲ್ಲರೂ ಕೂಡಿ ಒಕ್ಕೂರ್ಲಿಂದ ಮಾತು ಕೊಟ್ರಿ. ನೀ ಹೇಳ್ದಂಗೆ ಅದ ಊರು ಸೀಮೆಯಾಗ ಹೋಗಿತ್ತೀವಿ ಅಂತ ತಿಳ್ಕೊಂಡು ಮಾತು ಕೊಟ್ಟರು. ಈಗ ಸಮಾಧಾನ ಆಯ್ತು ನೋಡ್ರಿ ನನಗೆ. ನಮ್ಮೂರಿಗೆ ಕೇಡಾಗಬಾರ್ದ್ರಿ, ನಾ ಸತ್ತರೇನು ಇದ್ರೇನು ಅಂತ ತಿಳ್ಕೊಂಡು ಅನ್ಕೋ ಅಂತ ಮತ್ತೆ ಹೊಳ್ಳಿ ಹೋದವ ಎಲ್ಲಿಗೆ ಹೋದ? ಅವ ಏನು ಆ ಊರ ಹೆಸರು ಹೇಳಿದ್ನಲ್ಲ ಆ ಊರಿಗೆ ಹೋದ. ಆ ಊರಾಗ ಹಿರಿಯರು ಕೂತ್ಕೊಂಡಿದ್ರು ಕಟ್ಟಿಗೆ ಮಾತಾಡ್ಕೊಂತ. ಅವ್ರಿಗೆ ಹೋಗಿ ಭೇಟಿ ಆದ. ನಮಸ್ಕಾರ ರೀ ಸಾವ್ಕಾರ ಅಂತೇಳಂತಂದ. ಇವ ಇನ್ನೂ ಜೀವಂತ ಅದನ್ನಿಲ್ಲೇಪ್ಪ ಅಂತಂದ್ರು ಅವರು. ಅವ್ರಿಗೂ ಗೊತ್ತಿತ್ತು ಒಂದು. ಬಾರಪ್ಪ ಏನಪ್ಪ ಆರಾಮದಿ ಏನಂದು. ಎಲ್ಲಿಂದ ಆರಾಮ ರೀ, ಸಾಯಕತ್ತೀನಿ ನಾನು, ಆರಾಮ ಆಗವಲ್ದು, ಮುಗ್ದ ಬಿಟ್ಟೈತಿ ನಂದು ಕತ್ತಿ. ಮತ್ತು ಎಲ್ಲರೂ ತೋರಿಸ್ಕೋಬೇಕು, ಎಲ್ಲ ತೋರಿಸ್ಕೊಳ್ಳೋದು ಮುಗ್ದೈತ್ರಿ, ಎಲ್ಲ ಮುಗ್ದೈತಿ. ಮತ್ತು ಹೆಂಗೆ ಮುಂದೆ ಏನು ಮಾಡೋದ್ರಿ? ಮತ್ತು ವಯಸ್ಸು ಆಯಿತು, ನಾನು ಸಾಯ್ತೀನಿ. ನಾಳೆಗೆ ಸತ್ತ ಬಳಕ ಏನು ಮಾಡೋದು? ನಿಮಗೊಂದು ವಿಷಯ ತಿಳ್ಸಕ್ಕೆ ಬಂದಿದ್ದೆ. ನಮ್ಮೂರಾಗಿನ ಜನ ಎಷ್ಟು ಕೆಟ್ಟ ಅದಾರ ಅಂತೇಳಂತಂದ್ರೆ ನಾಳೆಗೆ ನಾ ಸತ್ತ ಬಳಕ ಅವ್ರೂರು ಸೀಮೆಯಾಗ ಹೋಗಿಬಾರ್ದಂತ ನಿಮ್ಮೂರು ಸೀಮೆಯಾಗ ಹೋಗಿತ್ತಾರಂತ, ಮಳಿ ಬೆಳಿ ಆಗಂಗಿಲ್ಲ ಅಂತ ಮಾತಾಡಕತ್ಯಾರ್ರಿ. ನಿಮ್ಮೂರು ಸೀಮೆಯಾಗ ಹೋಗಿ ಕೊಡಬಾರ್ದ್ರಿ ನನ್ನ ಅಂತೇಳಂತಂದು ಇಲ್ಲಿ ಫಿಟ್ಟಿಂಗ್ ಹೆಂಗಿಟ್ಟು ನೋಡ್ರಿ ಅವ. ಆ ಊರಿಗೆ ಈ ಊರಿಗೆ ನಿಮ್ಮೂರು ಸೀಮೆಯಾಗ ಹೋಗಿ ಕೊಡಬಾರದ್ರಿ ಅಂತೇಳಂದ ತಕ್ಷಣ ಅವರೆಲ್ಲರೂ ಕಚ್ಚಿ ಏರಿಸ್ತಾ ಕೆಳಗೆ ಇಳ್ದ ಬಿಟ್ರು, ಕುಣಿದಾಡಕತ್ತಿರ್ರಿ ಬೀದ್ಯಾಗ. ಅದು ಹೆಂಗೆ ಹೋಗಿತಾರಂತ? ನಿಮ್ಮೂರು ಹೆಣ ನಿಮ್ಮೂರಾಗ ಹುಕ್ಕೋಬೇಕು. ನಿಮ್ಮೂರಾಗೇನು ಜಾಗ ಸುಟ್ಟೈತೆ? ನಿಮ್ಮೂರಾಗೇನು ಜಾಗ ಇಲ್ಲ? ಅದು ಹೆಂಗೆ ನಮ್ಮೂರು ಸೀಮೆಯಾಗ ಹೋಗಿತಾರಂತ? ನೋಡೇ ಬಿಡ್ತೀವಿ ಅಂತ ತಿಳ್ಕೊಳಂತನಾಗತ್ರ. ನಾವು ಬರ್ತೀವಿ ಅವತ್ತು, ನೀ ಸಾಯಿ ನೀನು ಮೊದಲು ಅಂತ ತಿಳ್ಕೊಳಂತ ಅಂದರು. ಎಲ್ಲರೂ ತಯಾರಾಗಿಬಿಟ್ರಿ. ತಡ್ರಿ ನಿಮ್ಮ ಮ್ಯಾಲೆ ವಿಶ್ವಾಸ ಇಲ್ಲ, ಬರೀ ಬಾಯಿಲೆ ಅಂದಂಗೆ ಅಲ್ಲದು, ನನಗೆ ಮಾತು ಕೊಡ್ರಿ ಅಂತೇಳಂತಂದವ. ನಿಮ್ಮೂರು ಸೀಮೆಯಾಗ ಹುಗಿ ಗುಡಂಗಿಲ್ಲ ಅಂತ ಮಾತು ಕೊಡ್ರಿ. ಆಯಿತು ತಗೋ, ನಾವು ಮಾತು ಕೊಡ್ತೀವಿ ಅಂತ ತಿಳ್ಕೊಂಡು ಮಾತು ಬಿಟ್ರಿ. ಕೊಟ್ಟ ತಕ್ಷಣವೇ ಸಂತೋಷ ಆಯ್ತು ನೋಡ್ರಿ. ಈಗ ಸಮಾಧಾನ ಆಯ್ತು. ಅಲ್ಲಿಯೂ ಹಚ್ಚಿ ಬಂದೀನಿ ಇಲ್ಲಿಯೂ ಹಚ್ಚಿ ಬಂದೀನಿ ಅಂತೇಳಿ ಸಮಾಧಾನ ಮಾಡ್ಕೊಂಡು ಮನೆಗೆ ಬಂದ. ಮುಂದೆ ಒಂದು 8 ದಿವಸಕ್ಕೆ ಸತ್ತ ಹೋದ. ಹೆಣ ಸತ್ತೈತಿ ಅಂತ ತಿಳ್ಕೊಂಡು ಗೊತ್ತಾದ ತಕ್ಷಣನೇ ಆ ಊರಾಗಿನ ಜನ ಕೊಡ್ಲಿ ಕುಡ್ಗೋಲ್ಲ ಬೆಳಿಗ್ಗೆನೆ ಮಸ್ಯಾಕೆ ಚಾಲು ಮಾಡಿದ್ರಿ. ಇವು ಮಕ್ಕಳು ತೊಗೊಂಬಂದು ಹೆಣನ ನಮ್ಮೂರು ಸೀಮೆಯಾಗ ಹೋಗಿತ್ತಾರ ಅಂತ ಗೊತ್ತಾತವ್ರಿ. ಮತ್ತು ಹೇಳೇ ಹೋಗಿದ್ನಲ್ಲ, ಫಿಟ್ಟಿಂಗ್ ಇಟ್ಟ ಹೋಗಿದ್ದು ಮಗವ. ಮಸ್ಯಾಕೆ ಶುರು ಮಾಡಿದರು. ಅವ್ರಿಗೇನು ಗೊತ್ತು ಪಾಪ, ನಾವು ಮಾತು ಕೊಟ್ಟಿವಪ್ಪ ಆ ಊರು ಸೀಮೆಯಾಗ ಹೋಗ್ಯದಂತ ತಿಳ್ಕೊಂಡು ಅವರು ಆ ಕಡೆಯಿಂದ ಮಧ್ಯಾಹ್ನ ಕಡೆಗೆ ವಾಲ್ಗ ಊದಿಸ್ಕೊಂಡು ಹೆಣ ಹೊತ್ತುಕೊಂಡು ಊದ್ಕೊಂತ ಬಾರಿಸ್ಕೊಂತ ಯಪ್ಪ ಯವ್ವ ಅಂತ ತೊಗೊಂಡು ಬಂದರ್ರಿ. ಇವರು ಸಾಲ್ಕ ಗಡಿ ಒಳಗೆ ನಿಂತ್ಕೊಂಡಾರ್ರಿ, ಗಡಿ ದ್ಯಾಮವ್ವನ ಜಾತ್ರೆ ಮಾಡಕ್ಕೆ. ಕೊಡ್ಲಿ ಕುಡ್ಗೋಲ ಬಡಿಗೆ ಬೆತ್ತ ಓಸು ಮಂದಿ ಕೈಯಾಗದಾವ. ಬರ್ರಿ ಮಕ್ಕಳೇ ತೊಗೊಂಬಂದಿರೇನು ಹೆಣ ಅಂತೇಳಂತಂದ್ರು. ಮತ್ತು ನಾವು ಮಾತು ಕೊಟ್ಟಿವಿ ಅದಕ್ಕೆ ತೊಗೊಂಬಂದೀವಿ ಅಂತೇಳಂತಂದ್ರೆ, ನಾವು ಮಾತು ಕೊಟ್ಟಿವಿ ಅವನಿಗೆ ಸಾಯಕ್ಕಿಂತ ಮುಂಚೆ. ನಮ್ಮೂರು ಸೀಮೆಯಾಗ ನೀವು ಯಾಕೆ ಹೋಗ್ಯಾದು? ನಿಮ್ಮೂರು ಸೀಮೆಯಾಗ ಇಲ್ಲನ ಜಾಗ, ನಿಮ್ಮ ಹೊಲ್ದಾಗ ಹುಕ್ಕೊಡ್ರಿ, ನಿಮ್ಮೂರಾಗ ಹುಕ್ಕೊಡ್ರಿ, ನಿಮ್ಮ ಕ್ವಾಟ್ಯಾಗ ಹುಕ್ಕೊಡ್ರಿ ಅಂತ ತಿಳ್ಕೊಂಡು ನಿಂತ್ರಿ ಇವರು. ಅದ್ಯಾಕೆ ಆಕೈತೆ? ನಿಮ್ಮೂರು ಸೀಮೆಯಾಗ ಹೋಗ್ಯಾದ. ನಾವು ಅವನಿಗೆ ಮಾತು ಕೊಟ್ಟಿವಿ, ಮಾತು ಕೊಟ್ಟಂಗೆ ನಡ್ಕೊತೀವಿ ಅಂತ ತಿಳ್ಕೊಂಡು ಇವರು ಅದು ಹೆಂಗೆ ಹೋಗಿತೀರಿ ನೋಡ್ತೀವಿ ಅಂತ ತಿಳ್ಕೊಂಡು ಇವರು ಬಾಯಿಗೆ ಹತ್ತಿದ್ದು ಜಾಸ್ತಿ ಆಗಿ ಆಮೇಲಿಂದ ಕೈಗೆ ಹತ್ತಿ ಹೊಡೆದಾಡಕ್ಕೆ ಚಾಲು ಮಾಡಿದ್ರು. ಹೊಡೆದಾಡಕ್ಕೆ ಚಾಲು ಮಾಡಿದ ಬಳಿಕ ಅವರು ಹೆಣ ಹೊತ್ಕೊಂಡವರು. ಅವ್ರು 4 ಜನ ನಾವು ಯಾಕೆ ಹೆಣ ಹೊತ್ಕೊಂಡು ನಿಂದಿರ್ಬೇಕು, ನಾವು ಒಂದಿಷ್ಟು ಕೈ ಗುಡಿಸೋಣ ಅಂತ ತಿಳ್ಕೊಂಡು ಹೆಣ ಕೆಳಗಿಟ್ಟು ಅವರು ಬಂದು ಹೊಡೆದಾಡಕ್ಕೆ 4 ಹೆಣ ಬಿಟ್ಟು ಅಲ್ಲಿ ಅವ್ರ ಕಡೆಗೆ 2 ಇವ್ರ ಕಡೆಗೆ 2 ಹೆಣ ಬಿದ್ದುಬಿಟ್ಟರು. ಅವಾಗ ಚಟ್ಟದೊಳಗೆ ಕುಂತಿರ್ತಕ್ಕಂಥ ಈ ಫಿಟ್ಟಿಂಗ್ ಗಿಡ ಹೆಣ ನಗತಿತ್ತಂತ. ನೋಡ ನಾ ಸತ್ರು ನನ್ನ ಕೆಲಸ ಹೆಂಗೆ ಮುಂದುವರೆದೈತಿ ಅಂತೇಳಿ. ಇಂಥ ಮಕ್ಕಳು ಈ ಸಮಾಜದೊಳಗೆ ಭಾಳ ಇರ್ತಾರ್ರಿ.
ಒಂದು ಸಲ ಬೆಂಕಿ ಹಚ್ಚಿದ್ರು ಅಂತೇಳಂತಂದ್ರೆ ಇಷ್ಟು ಚಂದ ಉರಿಸ್ತಾರೆ. ಊರಾಗ ಚಂದ ಕಾರ್ಯಕ್ರಮ ನಡೆದಿರಬೇಕು, ಚಂದ ಪುರಾಣ ಪುಣ್ಯಕಥೆ ನಡೆದಿರಬೇಕು, ಅಥವಾ ಚಂದಾಗಿ ಕಾರ್ಯಕ್ರಮ ಮಾಡ್ತಾ ಇರಬೇಕು. ಜಾತ್ರೆ ಕೇತ್ರಿ ಇಂಥವ್ರೊಳಗನ ಇರ್ತಾವ್ರಿ. ಅವ್ರವ್ರ ಮದುವೆ ಒಳಗೆ ಜಗಳ ಆಡಂಗಿಲ್ಲ. ಊರವ್ರನ್ನ ಕರ್ಕೊಂಡು ಮನಿ ಅಲ್ಲವು ಮನಿವಿದ್ದಾಗ ಮನಿ ಕಾರ್ಯಕ್ರಮ ಇದ್ದಾಗ ಪುರುಸತ್ತಿರಂಗಿಲ್ಲ ಇವ್ರಿಗೆ ಜಗಳ ಆಡಕ್ಕೆ. ಈ ಕಾರ್ಯಕ್ರಮಗಳು ಊರ ಕಾರ್ಯಕ್ರಮ ಇದ್ದಾಗನ ಪುರುಸತ್ತು ಭಾಳ ಜಗಳ ಆಡಕ್ಕೆ ಜನರಿಗೆ. ನಿಮ್ಮ ಊರನ ಸುದ್ದಿ ಅಲ್ಲ, ಎಲ್ಲ ಊರನ ಸುದ್ದಿ. ಒಂದು ಊರನ ಸುದ್ದಿ ನೀವು